ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಅಂಜನಾ ಕುಚ್ಚು ಕ್ರಿಯೇಷನ್. ನಾನು ಇವತ್ತೊಂದು ಸಿಂಗಲ್ ಸ್ಟೆಪ್ನಲ್ಲಿ ಹಾಕೋಂಥ ಡಿಸೈನ್ ತೋರಿಸ್ತಾ ಇದ್ದೀನಿ. ಬಿಗಿನರ್ಸ್ಗೆ ತುಂಬ ಈಸಿಯಾಗಿರೋವಂಥದ್ದು, ಹಾಗೆ ತುಂಬ ಫಾಸ್ಟಾಗಿ ಹಾಕೋಂಥ ಡಿಸೈನು. ನೀವು ಇದನ್ನೇನಿಲ್ಲ ಅಂದ್ರೂ 1.5 ಅವರ್ನಲ್ಲಿ ಕಂಪ್ಲೀಟ್ ಮಾಡಿ ಕೊಡ್ಬೋದು. ಮೊದಲಿಗೆ ನಾನು ಬಟ್ಟೆಗೆ 2 ಸರಿ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಆದಮೇಲೆ ಒಂದು ಬೀಡನ್ನ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಬೇಕು. ಲಾಕ್ ಮಾಡಿಬಿಟ್ಟು ಡೈರೆಕ್ಟಾಗಿ ಬಟ್ಟೆಗೆ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಇಲ್ಲಿ 1 2 3 4 5 ಚೈನ್ ಹಾಕ್ತಾಯಿದ್ದೀನಿ. 5 ಚೈನ್ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡಬೇಕು. ಮತ್ತು ಸ್ವಲ್ಪ ದಾರ ಮೇಲೆ ಎತ್ಕೊಂಡ್ಬಿಟ್ಟು ಮತ್ತು ಒಂದು ಬೀಡನ್ನ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಿಬಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿ ಕರೆಕ್ಟಾಗಿ ಬಟ್ಟೆಗೆ ಲಾಕ್ ಮಾಡಬೇಕು. ನಾನಿಲ್ಲಿ ಸ್ವಲ್ಪ ಬಿಗ್ ಸೈಜ್ ಬೀಡ್ ತೊಗೊಂಡಿದ್ದೀನಿ. ಸ್ಮಾಲ್ ಸೈಜ್ನು ಸಹ ತೊಗೋಬೋದು ನೀವು. ಅದ್ರ ಪಕ್ಕದಲ್ಲಿ ಬೀಡ್ ಲಾಕ್ ಆದಮೇಲೆ ಬಟ್ಟೆ ಲಾಕ್ ಆದಮೇಲೆ ನಾನಿಲ್ಲಿ 5 ಟೈಮ್ಸು ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕ್ತಾಯಿದ್ದೀನಿ. ಸಿಂಗಲ್ ಕ್ರೋಶೆಟ್ಟು ಅಂದ್ರೆ ಒಂದೇ, ಲಾಕ್ ಅಂದ್ರೂ ಒಂದೇ, ಎರಡೂ ಒಂದೇ. ನಾನು 5 ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕ್ತಾಯಿದ್ದೀನಿ. 5 ಅಥವಾ 6 7 8 ಇದು ಗ್ಯಾಪ್ನ ನಿಮಗೆ ಎಷ್ಟು ಬೇಕೋ ನೋಡ್ಕೊಂಡ್ಬಿಟ್ಟು ಹಾಕಬೇಕಾಗುತ್ತೆ. ನನಗಿಲ್ಲಿ 6 ಸರಿ, ನಾನು ಟೋಟಲಾಗಿ 5 ಸರಿ, ಟೋಟಲ್ ಅಲ್ಲಿ ಬೀಡನ್ನ ಲಾಕ್ ಮಾಡಿದ್ದು ಸೇರಿದರೆ 6 ಸರಿ ಬರುತ್ತೆ. ಟೋಟಲಾಗಿ 6 ಸಿಂಗಲ್ ಕ್ರೋಶೆಟ್ ಆದಮೇಲೆ ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಸ್ವಲ್ಪ ಈ ರಿಂಗ್ ಬೀಡನ್ನ ಈ ಥರ ಇಟ್ಕೋಬೇಕು. ಲೆಫ್ಟ್ ಹ್ಯಾಂಡ್ನಲ್ಲಿ ಬ್ಯಾಲೆನ್ಸ್ ಮಾಡಿಕೊಂಡು ಈ ರಿಂಗ್ ಬೀಡ್ ಒಳಗಡೆಗೆ ಹೋಗಿ ದಾರ ತಂದುಬಿಟ್ಟು ನೋಡಿ, ರಿಂಗ್ ಬೀಡ್ ಒಳಗಡೆಗೆ ಹೋಗ್ಬೇಕು. ಅದ್ರೊಳಗಡೆಗೆ ಹೋಗಿ ದಾರ ತರಬೇಕು. ತುಂಬ ಈಸಿಯಾಗಿ ಹಾಕೋಂಥ ಡಿಸೈನು. ಒಳಗಡೆ ಹೋಗಿ ದಾರ ತಂದುಬಿಟ್ಟು ಲಾಕ್ ಆದಮೇಲೆ ಈಗ ದಾರ ಹಾಗೇ ಇಟ್ಕೊಂಡು ಸ್ವಲ್ಪ ಮೇಲೆ ಮಾಡಿ ಇವಾಗ ಒಂದು ಬೀಡನ್ನ ತೊಗೊಳ್ತಾ ಇದ್ದೀನಿ. ನಾವು ಆರ್ಚಿಗೆಲ್ಲ ಯೂಸ್ ಮಾಡ್ತೀವಲ್ಲ ಆ ಬೀಡಲ್ಲ, ಅದಕ್ಕಿಂತ ಸ್ವಲ್ಪ ದೊಡ್ಡದು 3 mm ಬೀಡು ತೊಗೊಂಡ್ಬಿಟ್ಟು ಸೂಜಿ ಮೇಲೆ ಒಂದ್ಸರಿ ದಾರ ತೊಗೊಂಡು ಈ ಥರ ಹಾಫ್ ಡಬಲ್ ಕ್ರೋಶೆಟ್ನೂ ಸಹ ನೀವು ಹಾಕ್ಬೋದು. ಬಟ್ ಬೇಡ, ನಾನು ಹಾಗೇ ಈಸಿ ಆಗಲಿ ಅಂತ ಹೇಳ್ಬಿಟ್ಟು ಬೀಡನ್ನ ಲಾಕ್ ಮಾಡದಿದ್ದೀರೇ ಹಾಗೇ ಡೈರೆಕ್ಟಾಗಿ ರಿಂಗ್ ಬೀಡಿಗೆ ಲಾಕ್ ಮಾಡಿದೆ. ಈಗ ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡ್ತೀನಿ. ಸೂಜಿನ ರಿಂಗ್ ಬೀಡ್ ಒಳಗಡೆ ಹೋಗಿ ದಾರ ತಂದುಬಿಟ್ಟು ಲಾಕ್ ಮಾಡಬೇಕು. ಇದೇ ಥರನೇ ಇಲ್ಲಿ ಟೋಟಲಾಗಿ ನಮಗೆ 9 ಬೀಡ್ಸ್ಗಳು ಬರುತ್ತೆ. ನೀವಿನ್ನು ಚಿಕ್ಕದು 1 mm ಬೀಡು, ಅದೇ ನಾವು ಆರ್ಚಿಗೆಲ್ಲ ಯೂಸ್ ಮಾಡ್ತೀವಲ್ಲ ಚಿಕ್ಕ ಚಿಕ್ಕ ಬೀಡ್ಸ್ನ, ಆ ಬೀಡ್ಸ್ ತೊಗೊಂಡ್ರೆ ಸ್ವಲ್ಪ ಜಾಸ್ತಿ ಬರುತ್ತೆ. ಇದೇ ಥರನೇ ಇಲ್ಲಿ ಬೀಡ್ಸ್ಗಳನ್ನ ಹಾಕ್ಕೊಂಡು ನಾನು ಫುಲ್ಲು ಕಂಪ್ಲೀಟ್ ಮಾಡ್ತೀನಿ. 9 ಬೀಡ್ಸ್ ಆದಮೇಲೆ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್ ಹಾಕಬೇಕು ಡೈರೆಕ್ಟಾಗಿ. ಯಾಕಂದರೆ ನಾವು ಬೀಡನ್ನ ತೊಗೊಂಡಾಗ ಫಸ್ಟಿಗೆ ರಿಂಗ್ ಬೀಡ ತೊಗೊಂಡಾಗ ಪ್ಲೇನ್ ಒಂದು ಸಿಂಗಲ್ ಕ್ರೋಶೆಟ್ ಹಾಕಿದ್ವಲ್ಲ ಲಾಕ್, ಆ ಥರ ಒಂದು ಲಾಕ್ ಹಾಕಬೇಕು. ಬಟ್ ಇಲ್ಲಿ ನಾನು ಹಾಕಿರೋದು ಮಿಸ್ ಆಗಿದೆ ಕ್ಲಿಪ್ಪು, ಹಾಗಾಗಿ ನೆಕ್ಸ್ಟ್ ನಾವು ಈ ರಿಂಗ್ ಬೀಡ್ನ ಹಾಕ್ತೀನಲ್ಲ ಆವಾಗ ತೋರಿಸ್ತೀನಿ. ಇಲ್ಲಿ ಒಂದು ಲಾಕ್ ಮಾಡಬೇಕಾಗುತ್ತೆ. ಬಟ್ಟೆಗೆ ಲಾಕ್ ಆದಮೇಲೆ ಅದನ್ನು ಕನ್ಸಿಡರ್ ಮಾಡಿಕೊಂಡು ಟೋಟಲಾಗಿ 6 ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕಬೇಕು. ಇಲ್ಲಿ ಟೋಟಲಾಗಿ 6 ಸಿಂಗಲ್ ಕ್ರೋಶೆಟ್. ನೀವು ಇನ್ನೂ ಸ್ವಲ್ಪ ಗ್ಯಾಪ್ ಜಾಸ್ತಿ ಬೇಕು ಕುಚ್ಚುಗೂ ಮತ್ತು ಈ ಏನು ರಿಂಗ್ ಬೀಡ್ ಇದೆಯಲ್ಲ ಅದಕ್ಕೆ ಸ್ವಲ್ಪ ಗ್ಯಾಪ್ ಬೇಕು ಅಂದರೆ ನೀವು ಇನ್ನೂ ಜಾಸ್ತಿ ಗ್ಯಾಪ್ನಲ್ಲಿ ನೀವು ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕ್ಕೋಬೋದು. ಸ್ವಲ್ಪ ಈ ಥರ ಪ್ರೆಸ್ ಮಾಡಿ, ಅದಾದ ನಂತರ ಕ್ಲೀನಾಗಿ ಕುತ್ಕೊಳ್ಳುತ್ತದೆ. ಫಸ್ಟಿಗೆ ಆ ಥರ ಇರುತ್ತಷ್ಟೇ. ನೋಡಿ, ಆ ಕಡೆ 6, ಒಂದು ರಿಂಗ್ ಬೀಡ್ ಆದಮೇಲೆ ಮತ್ತೆ 6 ಸಿಂಗಲ್ ಕ್ರೋಶೆಟ್ ಆದಮೇಲೆ ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಒಂದು ಬಿಗ್ ಸೈಜ್ ಬೀಡನ್ನ ಆ್ಯಡ್ ಮಾಡಿ ಲಾಕ್ ಮಾಡಿಬಿಟ್ಟು ಬಟ್ಟೆಗೆ ಲಾಕ್ ಮಾಡಬೇಕು. ಅದಾದ ನಂತರ 5 ಚೈನ್ ಹಾಕಬೇಕು. ಮತ್ತು ಬಟ್ಟೆಗೆ ಲಾಕ್, ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಲಾಕ್ ಆದಮೇಲೆ ಮತ್ತೆ ಒಂದು ಬೀಡ್ ತೊಗೊಂಡು ಲಾಕ್ ಮಾಡಿ ಬಟ್ಟೆಗೆ ಲಾಕ್ ಮಾಡಬೇಕು. ಇಲ್ಲಿ ನಿಮಗೆ ಬೀಡ್ಸ್ ಜಾಸ್ತಿ ಬೇಡ ಅಂದರೆ ನಾನು ಬಿಗ್ ಬೀಡ್ಸ್ ತೊಗೊಂಡಿದ್ದೀನಲ್ಲ ಅದನ್ನು ಸ್ಕಿಪ್ ಮಾಡ್ಕೊಂಡ್ಬಿಟ್ಟು ಜಸ್ಟ್ 5 ಚೈನ್ ಹಾಕ್ಕೊಂಡು ಸಹ ಮಾಡ್ಬೋದು. ಕೆಲವೊಬ್ಬರೆಲ್ಲ ಬೀಡ್ಸ್ ಜಾಸ್ತಿ ಬೇಕು ಅನ್ನೋರಿಗೆ ಈ ಥರ ನೀವು ಚೂಸ್ ಮಾಡ್ಕೊಡ್ಬೋದು. ಬೀಡ್ ಲಾಕ್ ಆದಮೇಲೆ ಟೋಟಲಾಗಿ ಇಲ್ಲಿ ಮತ್ತೆ ನಾನು 5 ಅಂದರೆ ಬೀಡ್ ಲಾಕ್ ಆಗಿರೋದನ್ನು ಸೇರಿಸ್ಕೊಂಡ್ರೆ 6 ಕ್ರೋಶೆಟ್ಗಳಾಗುತ್ತೆ. 6 ಕ್ರೋಶೆಟ್ಗಳನ್ನ ಸಿಂಗಲ್ ಕ್ರೋಶೆಟ್ನ ಅಂದರೆ ಲಾಕ್ನ ಹಾಕ್ಕೋಬೇಕಾಗುತ್ತೆ. ಹಾಕ್ಕೊಂಡ್ಬಿಟ್ಟು ಇವಾಗ ಒಂದು ರಿಂಗ್ ಬೀಡ್ ತೊಗೊಳ್ತೀನಿ ನಾನು. ಮತ್ತೆ ಇಲ್ಲಿ ಒಂದು ರಿಂಗ್ ಬೀಡ್ ತೊಗೊಂಡು
ಲೆಫ್ಟ್ ಹ್ಯಾಂಡ್ನಲ್ಲಿ ಬ್ಯಾಲೆನ್ಸ್ ಮಾಡಿಕೊಂಡು ರಿಂಗ್ ಬೀಡ್ ಒಳಗಡೆ ಹೋಗಿ ದಾರ ತಂದುಬಿಟ್ಟು ನೋಡಿ ಈ ಥರ ಒಂದು ಸಿಂಗಲ್ ಕ್ರೋಶೆಟ್ಟು ಫುಲ್ ಬೀಡ್ಸ್ ಹಾಕಿದ ಮೇಲೆ ಒಂದು ಸಿಂಗಲ್ ಕ್ರೋಶೆಟ್ನ ಹಾಕಬೇಕಾಗತ್ತೆ. ನಾನು ಫಸ್ಟಿಗೆ ರಿಂಗ್ ಹಾಕುವಾಗ ಆ ಕ್ಲಿಪ್ ಮಿಸ್ ಆಯಿತು ಅಂತ ಹೇಳಿದ್ನಲ್ಲ, ಇವಾಗ ನೆಕ್ಸ್ಟ್ ನಾನು ಇದಕ್ಕೆ ತೋರಿಸ್ತೀನಿ ನಿಮಗೆ. ಪ್ರತಿಯೊಂದು ಬೀಡನ್ನ ಹಾಕಿಬಿಟ್ಟು ಒಂದು ಸಿಂಗಲ್ ಕ್ರೋಶೆಟ್ಟಿಂದ ಲಾಕ್ ಮಾಡಬೇಕು. ನೀವು ಹಾಫ್ ಡಬಲ್ ಕ್ರೋಶೆಟ್ನಿಂದನೂ ಸಹ ಹಾಕ್ಕೋಬೋದು. ಸೊ ಇಲ್ಲಿ ಬೇಡ ಅಂತ ತುಂಬ ದಪ್ಪ ಆಗಿಬಿಡುತ್ತೆ ಅಂತೇಳಿ ಸ್ವಲ್ಪ ಅದರಲ್ಲಿ ಏನು ಗೋಲ್ಡ್ ಬೀಡ್ಸ್ ಇದೆಯಲ್ಲ, ರಿಂಗ್ ಬೀಡ್ ಸ್ವಲ್ಪ ಕಾಣ್ತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕ್ಕೊಂಡು ಕಂಪ್ಲೀಟ್ ಮಾಡಿದ್ದೀನಿ. ನೋಡಿ ಇವಾಗ ಕಂಪ್ಲೀಟ್ ಆಯಿತು. ಇಲ್ಲೂ ಸಹ 9 ಬೀಡ್ಸ್ ಆಯಿತು, ಇಲ್ಲೂ 9 ಬೀಡ್ಸು ಕರೆಕ್ಟ್ ಫಿಲ್ ಆಗುತ್ತೆ. ಇವಾಗ ಈ ಬೀಡ್ಗೇನೆ ನೋಡಿ ಇವಾಗ ಒಂದು ಸಿಂಗಲ್ ಕ್ರೋಶೆಟ್ ಹಾಕ್ಬೇಕು. ಈ ಥರ ಒಂದು ಸಿಂಗಲ್ ಕ್ರೋಶೆಟ್ ಲಾಕ್ ಮಾಡಿಬಿಟ್ಟು ಅದಾದ ನಂತರ ಬಟ್ಟೆಗೆ ಸಿಂಗಲ್ ಕ್ರೋಶೆಟ್ನ ಹಾಕಬೇಕು. ಇಲ್ಲಿ 6 ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕ್ಕೊಂಡು ಹೋಗ್ಬೇಕು ಟೋಟಲಾಗಿ. ಹಾಕಿಬಿಟ್ಟು ಮತ್ತೆ ಒಂದು ಬೀಡನ್ನ ಹಾಕ್ಬಿಟ್ಟು 5 ಚೈನ್ ಹಾಕಿ, ನೀವು ಕುಚ್ಚ ಕಟ್ಟೋದಕ್ಕೆ 5 ಚೈನ್ ಹಾಕಿಬಿಟ್ಟು ಮತ್ತೆ ಒಂದು ಬೀಡ್ ಹಾಕಿ ಇದೇ ಥರನೇ ಕಂಪ್ಲೀಟ್ ಮಾಡ್ಕೊಂಡೋದ್ರೆ ಸ್ಯಾರಿಗೆ 1.5 ಅವರ್ನಲ್ಲಿ ನೀವು ಹಾಕ್ಬಿಟ್ಟು ಕುಚ್ಚು ಸಹ ಕಟ್ಟಿ ಕೊಡ್ಬೋದು. ತುಂಬ ಈಸಿಯಾಗಿ ಆಗೋಗ್ಬಿಡುತ್ತೆ. ಹಾಗೆ ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಪೋರ್ಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಡೋನಟ್ ಬದಲು ನಿಮಗೆ ಸಿಕ್ಕಿಲ್ಲ ಅಂದರೆ ಈ ಥರ ರಿಂಗ್ ಬೀಡ್ನಲ್ಲಿ ಈ ಡಿಸೈನ್ನ ಹಾಕ್ಬೋದು. ಡೋನಟ್ ಬೀಡ್ಸು ಸಿಗುತ್ತೆ ಪ್ಲಾಸ್ಟಿಕ್ಕಿಂದು, ಅದನ್ನು ಸಹ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಆ ಥರದ್ರಲ್ಲೂ ನಾನು ತುಂಬ ವೀಡಿಯೋಸ್ನ ಹಾಕಿದ್ದೀನಿ ನನ್ನ ಚಾನಲ್ನಲ್ಲಿ. ತಮ್ಮನೆಲ್ಲ ಇರುತ್ತೆ ಡೋನಟ್ ಬೀಡ್ ಕುಚ್ಚು ಡಿಸೈನ್ ಅಂತ, ನೀವು ಸರ್ಚ್ ಮಾಡಿದರೆ ಸಿಗುತ್ತೆ, ನೋಡ್ಬೋದು. ಹಾಗೆ ಬ್ಲೌಸ್ ವರ್ಕ್ಗಳನ್ನು ಹಾಕಿದ್ದೀನಿ ನಾನು ಸಿಂಪಲ್ಲಾಗಿ. ಮಾಮೂಲಿ ಮನೆಯಲ್ಲೇ ಹಾಕೋಂಥ ಮಾಮೂಲಿ ನೀಡಲ್ನಿಂದ, ಸಿವಿಂಗ್ ನೀಡಲ್ನಿಂದ ನಾನು ಹಾಕೋದನ್ನು ತೋರಿಸ್ಕೊಟ್ಟಿದ್ದೀನಿ, ನಾರ್ಮಲ್ ನೀಡಲ್ನಿಂದ. ಅದನ್ನು ಸಹ ನೀವು ಚೆಕ್ ಮಾಡ್ಬೋದು, ನೋಡ್ಬೋದು. ನೋಡಿ ಒಂದು ಬೀಡನ್ನ ಹಾಕಿಬಿಟ್ಟು ಲಾಕ್ ಆದಮೇಲೆ ಹಾಗೆ ನೆಕ್ಸ್ಟ್ ಕಂಟಿನ್ಯೂ ಮಾಡ್ಬೋದು. ಬಟ್ ನಾನಿಲ್ಲಿ ಎಕ್ಸ್ಟ್ರಾ ಒಂದು 3-4 ಚೈನ್ ಹಾಕಿ ದಾರನ ಕಟ್ ಮಾಡಿಬಿಟ್ಟು ನಮ್ಮ ಕಡೆ ಎಳ್ಕೊಂಡು ಈಗ ಏನು 5 ಚೈನ್ ಹಾಕಿದ್ದೀನಲ್ಲ ಅಲ್ಲಿ ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ. 150 ಸ್ಟ್ಯಾಂಡ್ಸ್ ಆಫ್ ಥ್ರೆಡ್ ತೊಗೊಂಡಿದ್ದೀನಿ ನಾನಿಲ್ಲಿ. 157 ದಾರ ತೊಗೊಂಡು ಕುಚ್ಚು ಕಟ್ಟಿದ್ದೀನಿ. ಸ್ವಲ್ಪ ಗುತ್ತವಾಗಿರುತ್ತೆ. ರಿಂಗ್ ಬೀಡ್ಗಿಂತ ಸ್ವಲ್ಪ ಕೆಳಗಡೆ ಕುಚ್ಚು ಕಟ್ಟಿದ್ದೀನಿ. ನೀವು ರಿಂಗ್ ಬೀಡ್ ಸೈಜಿಗೂ ಕಟ್ಬೋದು, ಬೇಬಿ ಕುಚ್ಚಾದರೂ ಕಟ್ಬೋದು, ಸ್ವಲ್ಪ ಲೆಂತಿಯಾಗಿರೋಂಥದ್ದನ್ನು ಸಹ ಕಟ್ಕೋಬೋದು. ಟೋಟಲಾಗಿ ಡಿಸೈನ್ ಬಂದು ಈ ರೀತಿ ಇದೆ. ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಚಾನಲ್ನ ಸಪೋರ್ಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.